ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಚುನಾವಣೆ ಬಗ್ಗೆ ಸಭೆಯನ್ನು ನಡೆಸಲಾಗಿದ್ದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗಿದ್ದು ಸಿಎಂ ಸಿದ್ದು ನೇತೃತ್ವದ ಸಭೆಯಲ್ಲಿ ಮೂಡದ ಒಮ್ಮತ. ಜನವರಿ 28ರ ರಾತ್ರಿ ಮತ್ತೆ ಸಿಎಂ ನೇತೃತ್ವದಲ್ಲಿ ಸಭೆಗೆ ತೀರ್ಮಾನವನ್ನ ಮಾಡಲಾಗಿದೆ. ಅಷ್ಟರಲ್ಲಿ ರಾಜಣ್ಣ ಎಂಎಲ್ಸಿ ರವಿ ಮನವೊಲಿಸುವ ಜವಾಬ್ದಾರಿಯನ್ನ ನೀಡಿದ್ದು 5 ಜನ ಮಾಜಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ. ಸಚಿವ ಸುಧಾಕರ್, ಸಚಿವ ಶಿವಾನಂದ ಪಾಟೀಲ್, ರಾಜೇಂದ್ರ, ಮಂಜುನಾಥ್ ಗೌಡ ಹೆಗಲಿಗೆ ಮನವೊಲಿಕೆಯ ಜವಾಬ್ದಾರಿಯನ್ನ ನೀಡಲಾಗಿದ್ದು ಒಟ್ಟಾರೆಯಾಗಿ ಈಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಚುನಾವಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿತ್ತು. ಆದರೆ ಸಿಎಂ ಸಿದ್ದು ನೇತೃತ್ವದ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ. ಜನವರಿ 28ರ ರಾತ್ರಿ ಮತ್ತೆ ಸಿಎಂ ನೇತೃತ್ವದಲ್ಲಿ ಸಭೆಗೆ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಒಟ್ಟಾರೆಯಾಗಿ ನಡೆದಂತಹ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ. ಜನವರಿ 28ರ ರಾತ್ರಿ ಮತ್ತೆ ಸಭೆ ನಡೆಸಲು ತೀರ್ಮಾನವನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ ಈಗಾಗಲೇ ಕೆಲವರನ್ನ ಮನವೊಲಿಸೋದಕ್ಕೆ ಕೆಲವರಿಗೆ ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ. ಸಿಎಂ ನೇತೃತ್ವದಲ್ಲಿ ನಡೆದ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಸಭೆಗೆ ಸಂಬಂಧಪಟ್ಟಂತೆ 1.5 ಗಂಟೆಗೂ ಹೆಚ್ಚು ಕಾಲ ಮೀಟಿಂಗ್ ನಡೆದಿದೆ. ಮಾಜಿ ಸಚಿವ ರಾಜಣ್ಣ ವಿರುದ್ಧ ಡಿಸಿಎಂ ಡಿಕೆಶಿ ಟೀಮ್ ಮುಗಿಬಿದ್ದಿದ್ದು, ಸಚಿವರಾಗಿದ್ದಾಗಲೇ ಪಕ್ಷ ವಿರೋಧಿ ಧೋರಣೆ ತೋರಿಸಿರೋ ಆರೋಪ ಕೂಡ ಕೇಳಿಬಂದಿದೆ. ರಾಜಣ್ಣ ಬೆಂಬಲಿಸೋ ಬದಲು ಬೇರೆಯವರಿಗೆ ಅವಕಾಶ ಸಿಗಲಿ. ಸಿಎಂ ನೇತೃತ್ವದಲ್ಲಿ ಸಭೆಯಲ್ಲಿ ಡಿಕೆಶಿ ಟೀಮ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಸಿಎಂ ನೇತೃತ್ವದಲ್ಲಿ ಒಟ್ಟಾರೆಯಾಗಿ ಸಭೆಯನ್ನು ನಡೆಸಲಾಗಿತ್ತು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಸಂಬಂಧ ಸಭೆಯನ್ನು ನಡೆಸಲಾಗಿತ್ತು. ಆದರೆ ಸಭೆಯಲ್ಲಿ ಒಮ್ಮತ ಮೂಡಿಲ್ಲದ ಕಾರಣ ಮತ್ತೆ ಜನವರಿ 28ರ ರಾತ್ರಿ ಮತ್ತೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲು ತೀರ್ಮಾನವನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ ಸಭೆಯಲ್ಲಿ ಒಮ್ಮತ ಮೂಡಿಲ್ಲದ ಕಾರಣ ಡಿಕೆಶಿ ಬಣದವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳ್ಳಿ ಪ್ರಕಾಶ್ ಕೆಳಗಿಳಿಸಿ ಕಾಂಗ್ರೆಸ್ನವರು ಅವಕಾಶಕ್ಕೆ ರಾಜಣ್ಣ ಒಪ್ಪಲಿಲ್ಲ. ಸ್ವತಃ ಸಿಎಂ ಆಗಿದ್ದು ನೀವೇ ಹೇಳಿದ್ರು, ರಾಜಣ್ಣ ಸಹಕರಿಸಲಿಲ್ಲ. ಡಿಸಿಎಂ ಡಿಕೆಶಿ ಅವರು ಸವದಿ ಕಚೇರಿಗೆ ಹೋದಾಗಲೂ ಕೈಗೆ ಸಿಕ್ಕಿರಲಿಲ್ಲ. ಇದು ರಾಜಣ್ಣ ಅವರ ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದು ಡಿಕೆಶಿ ಬೆಂಬಲಿತ ನಿರ್ದೇಶಕರಿಂದ ರಾಜಣ್ಣ ವಿರುದ್ಧ ನೇರ ಆರೋಪವನ್ನ ಮಾಡಲಾಗಿದೆ. ಸಭೆಯಲ್ಲಿ ಅದಕ್ಕೂ ತಮ್ಮದೇ ರೀತಿಯಲ್ಲಿ ಸಮರ್ಥನೆ ನೀಡಲು ರಾಜಣ್ಣ ಯತ್ನಿಸಿದ್ದಾರೆ. ಪರಿಸ್ಥಿತಿ ಕೈಮೀರದಂತೆ ಎಲ್ಲರನ್ನೂ ಸಮಾಧಾನಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೆಲವು ಜವಾಬ್ದಾರಿ ವಹಿಸಿ ಜನವರಿ 28ಕ್ಕೆ ಸಭೆಯನ್ನ ಮುಂದೂಡಿದ್ದಾರೆ ಸಿಎಂ. ಬೆಳ್ಳಿ ಪ್ರಕಾಶ್ ಕೆಳಗಿಳಿಸಿ ಕಾಂಗ್ರೆಸ್ನವರ ಅವಕಾಶಕ್ಕೆ ಒಪ್ಪಿಗೆಯನ್ನು ನೀಡಿಲ್ಲ. ಸ್ವತಃ ಸಿಎಂ ಆಗಿದ್ದು ನೀವೇ ಸಹಕರಿಸಲಿಲ್ಲ ಅಂದ್ರೆ ಹೇಗೆ? ಒಟ್ಟಿನಲ್ಲಿ ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಒಮ್ಮತ ಮೂಡದ ಕಾರಣ ಜನವರಿ 28ರಂದು ರಾತ್ರಿ ಮತ್ತೆ ಸಿಎಂ ನೇತೃತ್ವದಲ್ಲಿ ಸಭೆಗೆ ತೀರ್ಮಾನವನ್ನ ಮಾಡಲಾಗಿದೆ.